ನಮಸ್ಕಾರ. ನಿಮಗೆ ಗೊತ್ತಿರ್ಬೋದು, ಭಾಳ ವರ್ಷಗಳ ನಂತರ ನಮ್ಮ ಚಾನಲೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಒಂದು ಇಚ್ಛೆ ಇರ್ತದೆ. ಭಾಳ ಮಂದಿ ಸಂದರ್ಶನ ಈಗಾಗಲೇ ನಾವು ಮಾಡ್ತಾಯಿದ್ವಿ. ಕಾಂಗ್ರೆಸ್ಸು, BJP, JDSದು ಎಲ್ಲ ಕೇಳ್ತಿದ್ರಿ. ಆದರೆ ಒಂದು ಮಾತು ನಿಮ್ಮದು ಯಾವಾಗಲೂ ಹೇಳ್ತಿದ್ರಿ, ಕ್ಯಾಂಡಿಡೇಟ್ ಸಂದರ್ಶನ ಯಾಕಿಲ್ಲ, ಕ್ಯಾಂಡಿಡೇಟ್ ಸಂದರ್ಶನ ಹಾಕಿಲ್ಲ. ಅವ್ರನ್ನ ಹಿಡ್ಕಲ್ ಡ್ಯಾಮ್ದಲ್ಲಿ ಅವರು ಬಂದಾಗ ಅವ್ರನ್ನ ಹಿಡ್ಕೊಂಡಿದ್ವಿ. ಭಾಳ ಪ್ರಚಾರದಲ್ಲಿದ್ದು ಸಹಿತ ನಮ್ಮ ಒಟ್ಟಿಗಿದ್ದಾರೆ. ನಮಸ್ಕಾರ. ಅಣ್ಣಾ ಸಾಬ್ ಜಿಲ್ಲೆಯವರಿಗೆ ಫಸ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಭಾಳ ದಿವಸಗಳ ನಂತರ ಆದರೂ ನಮ್ಮ ಕೂಡ ಮಾತಾಡ್ಲಿಕ್ಕತ್ರಿ. ವೆರಿ ಗುಡ್. ನಿಮ್ಗೆ ಅಭಿನಂದನೆಗಳೊಂದಿಗೆ ಮಾತನಾಡ್ತೀನಿ ಮತ್ತು ಬೆಸ್ಟ್ ಆಫ್ ಲಕ್ದೊಂದಿಗೂ ಮಾತಾಡ್ತೀನಿ. ಸರ್, ನಾನು ಭಾಳ ದಿನದಿಂದ ಪರಿಚಯ, ನಿಮ್ಮ ಪರಿಚಯ ನನಗದ, ನಮ್ಮ ಪರಿಚಯ ನಿನಗದ. ಅದಕ್ಕಿಂತ ಹೆಚ್ಚಾಗಿ ಪರಿಚಯ ಬೇರೆ, ಒಳಗಿನ ಸೈಕಾಲಜಿ, ರಾಜನೀತಿ, ನಮ್ಮ ಪತ್ರಿಕೋದ್ಯಮ ನಿಮಗೂ ಗೊತ್ತು. ಅದೇ ಪ್ರಕಾರ ನಾನು ಇದನ್ನೆಲ್ಲ ಬಿಡ್ತೀನಿ. ಒಂದು ಸ್ವಲ್ಪ ರಾಜಕಾರಣ, ಇಲೆಕ್ಷನು ಒಂದು ಸ್ವಲ್ಪ ನಿಮ್ಮನ್ನು ದೂರ ಹೋಯ್ತೀನಿ. ಏನು ದೂರ ಹೋಯ್ತೀನಿ ಅಂದರೆ, ಇನ್ನೂ ನೀವು ನಿಮ್ಮ ಮೇಲೆ ಸಣ್ಣ ಆಪಾದನೆ ಇದೆ. ಇನ್ನೂ ಸ್ವಲ್ಪ ಅಣ್ಣಾ ಸಾಹೇಬರು ಹಿ ಈಸ್ ಹ್ಯಾವಿಂಗ್ ಇಸ್ ಓನ್ ಪ್ರಿನ್ಸಿಪಲ್. ಇದಕ್ಕೆ ಮಿಲಿಟ್ರಿ ಸ್ಕೂಲ್ದು ಕಾಯ್ದೆ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಂಡಿರೋ. ಅಲ್ಲ, ತಕರಾರು ಯಾಕಂತಿರೋದು? ಪ್ರಿನ್ಸಿಪಲ್ ಇರಬಾರ್ದು ಅಂತೀರ? ಪ್ರಿನ್ಸಿಪಲ್ ಇರಬೇಕಲ್ಲ. ಮಿಲಿಟ್ರಿ ಪ್ರಿನ್ಸಿಪಲ್ ಯಾರು ಇರಬಾರ್ದು ಅಂತಾರೆ? ಇರಲೇಬೇಕು. ಸ್ವಲ್ಪ ಹೊಂದಾಣಿಕೆ ಮಾಡ್ಕೊತೀವಿ. ಪ್ರಿನ್ಸಿಪಲ್ ಇರೋದು ಅದು ಯಾವಾಗ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಪ್ರಿನ್ಸಿಪಲ್ ಇರೋದು ನಾನು ಮಾಡ್ತೀವಿ. ಅದು ಒಳ್ಳೇದದು. ಅದು ನಮ್ಮ ಜೀವನದಲ್ಲೇ ಅಳವಡಿಸಿದ್ದೀವಿ. ರಕ್ತಗತ ಏನು ಪ್ಲಸ್ ಆಗಿದೆ, ಭಾಳಷ್ಟು ಪ್ಲಸ್ ಆಗಿದೆ. ಈಗ ಕೆಲವೊಂದು ನೋಡ್ರಿ, ತಿಳ್ಕೊಳ್ಳೋ ಮಟ್ಟ ಜನರು ಅದಕ್ಕೆ ತಿರಸ್ಕಾರ ಮಾಡ್ತಾರೆ. ಒಂದು ತಿಳ್ಕೊಂಡ ನಂತರ ಅದ್ರ ಪ್ರಕಾರ ಅಡ್ಜಸ್ಟ್ ಆಗ್ತದೆ. ನಾವು ಅಷ್ಟು ತಿಳ್ಕೊಂಡಿದ್ದೀವಿ. ಹೇಳಬೇಕು. ಇನ್ನು ಚುನಾವಣೆಗೆ ಬರ್ತೀನಿ. ಒಮ್ಮೆ ಅನಿಸ್ತದೆ ನನಗೂ, ಶಾಲೆದ, ಸಂಸ್ಥಾ ಅದ, ದೇವರು ಎಲ್ಲ ಭಾಗ್ಯ ಕೊಟ್ಟಾನ. ಪತ್ನಿ ಶಾಸಕಿ ಇದ್ದಾಳೆ, ಮಗನೂ MBA ಕಲಿತು ಚಲೋ ನಡೆಸ್ಯಾನ. ಎದಕ್ಕೆ ಬೇಕಾಗಿತ್ತು 60 ಛತ್ತಕ್ಕ? ಎಲ್ಲಿ ಹೋಗಿದ್ದೀವಿ? ಪರ್ಸನಲ್ ಲೈಫ್ ಇಲ್ಲ. ರಾತ್ರಿ ಬರೋದು, ಮುಂಜಾನೆ ಓಡಾಡೋದು. ನಾನು ನೋಡ್ತಾ ಇದ್ದೀನಿ, ಯೌವನದಾಗೂ ಧಾವಪಳದಾಗ ಹೋಯ್ತು. ಈಗ ಮಧ್ಯ ವಯಸ್ಕ ಬಹುಶಃ 50 ಸನಿನೂ ಇದು ಧಾವಪಳ ಯಾಕೆ ಬೇಕಾಗಿತ್ತು ಒಮ್ಮೆ ಅಂದ್ರೆ ಅನಿಸ್ತದೆ? ಇಲ್ಲ, ಅನಿಸೋದೇ ಇಲ್ಲ. ಯಾಕಂದ್ರೆ ಅದೇ ನಮ್ಗೆ ಖುಷಿ ಪಡ್ತೀವಿ. ನಾವು ಜನರು ಕೆಲಸ ಮಾಡೋದ್ರಾಗ ನಮ್ಗೆ ಒಂದು ಖುಷಿ ತರ್ತದೆ. ಯಾಕಂದ್ರೆ ಯಾವಾಗಿದ್ರು ಏನು ಜನರೊಳಗೆ ಕೆಲಸ ಮಾಡ್ಕೊತ ಹೋಗ್ತೀವಿ, ಜನರು ಸಮಾಧಾನ ಮಾಡೋದು ನೋಡಿ ನಮಗೆ ಸಮಾಧಾನ ಅನಿಸ್ತದೆ. ಅದು ಮೇಲಿಂದ ಮೇಲೆ ಈಗೇನು ಅದು ಒಂದು ಹೆಂಗೆ ಇರ್ತದೆ ಅಂದರೆ, ಒಂದು ಚೈನ್ ಹೆಣದು ಬಿಟ್ಟಿರ್ತೀವಿ. ಜಾಲ್ದಾಗಲ್ಲ, ಚೈನ್ ಹೆಲ್ಕೋತ ಹೋಗಿರ್ತೀವಿ. ಆ ಚೈನ್ ಕಟ್ ಮಾಡೋಕ್ಕೆ ತಯಾರಿಲ್ಲ ನಾವು. ಯಾಕೆ ನಮ್ಮ ಕೆಳಗಡೆ ಕೆಲವೊಂದು ನಮ್ಮ ಮೇಲೆ ಅವಲಂಬನೆ ಮಾಡಿದವ್ರು ಲೀಡರ್ಸ್ ಇರ್ತಾರೆ, ಅವ್ರಿಗೆ ಕೆಳಗಿನ ಲೀಡರ್ಸ್ ಇರ್ತಾರೆ, ಅವ್ರ ಕೆಳಗಿನ ಕಾರ್ಯಕರ್ತರು, ಕೆಳಗೆ ಹೋಟ್ರಸ್ ಇರ್ತಾರೆ. ಹಿಂಗೆ ಚೈನ್ ಇರ್ತದೆ. ನಾವು ಇಷ್ಟು ಜನ ಎಲ್ಲರೂ ಮ್ಯಾಗ್ ತಂದು ನಾವು ಸರ್ದೀವಿ ಅಂದರೆ ಕೆಳಗಿನವ್ರ ಗತಿ. ಈಗ ನಮ್ಮ ಸಲುವಾಗಿ ಇಲ್ಲದ್ರೆ ಅವ್ರ ಸಲುವಾಗಿ ಇರೋದು ನಾವು ರಾಜಕಾರಣ ಮಾಡಲೇಬೇಕು. ಮತ್ತು ನಾವು ಇದನ್ನು ಮಾಡಲೇಬೇಕಾಗ್ತದೆ, ಜೀವಂತ ಇಡಬೇಕಾಗ್ತದೆ. ಅಂತಾರು ಎದಕ್ಕೆ ಇಷ್ಟೆಲ್ಲ ಮಾಡ್ರಿ ನನ್ನ ಅವರು ಸೋಲನ್ನು ಒಪ್ಪಿದಂಗೆ ಅವರು. ನಾವು ಸೋಲನ್ನು ಒಪ್ಪಂಗಿಲ್ಲ. ನಾವು ಸೋಲು ಒಪ್ಪುವುದಿಲ್ಲ. ನಾವು ಅಂದರೆ ತಮ್ಮಟ್ಟು ತಾವು ನಿರಾಶೆ ಆಗೋದಂದ್ರೆ ಸೋಲು ಒಪ್ಪಿದಂಗೆ ಜೀವನದಲ್ಲಿ. ಒಮ್ಮೆ ಸೋಲಿನ ಸರ್ದಾರನು ಅನಿಸ್ಕೊಂಡ್ರಿ. ಇಲ್ಲ, ಸೋಲಿನ ಸರ್ದಾರ ಅನಿಸ್ಬೇಕಾದ್ರೆ ಏನು ಕಾರಣ? ಅಲ್ಲ, ಯಾರು ಸೋಲಿನ ಸರ್ದಾರ ಇಲ್ಲಿ ಹೇಳಿ. ಸ್ಟಾರ್ಟ್ ಇದ್ಬಿಗೆ ನಾವು ಎಷ್ಟೋ ಸಲ ಸೋತಿರ್ಬೋದು, ಎಷ್ಟೋ ಸಲ ಆರ್ಸ್ ಕೂಡ ಬಂದೀವಿ. ಹೌದು, ಅದು ಒಪ್ಪಬೇಕಲ್ಲ. ಜನರು ಏನು ತೀರ್ಪು ಕೊಡ್ತಾರೋ ಅದು ನಾವು ಒಪ್ಪಬೇಕಾಗ್ತದೆ. ನಾವು ಏನು ವಿಚಾರ ಮಾಡಿದ್ರೆ ಅಥವಾ ನಾರಾಜ್ ಆದ್ರೆ ಇಲ್ಲ, ಅದೇನು ರಿಸಲ್ಟ್ ಏನು ಚೇಂಜ್ ಆಗೋದೇನು ಹೇಳಿ? ರಿಸಲ್ಟ್ ಇದ್ದಂಗೆ ಇರೋದು ಇದು, ಅದೇನು ಚೇಂಜ್ ಆಗೋದಿಲ್ಲ. ಆ ಪ್ರಕಾರ ಇದೆ. ಈ ಚುನಾವಣೆ ಪ್ರಚಾರ ಕಾರ್ಯ ಹೆಂಗೆ ನಡೆ? ಯಾಕಂದ್ರೆ ನನಗೂ ಗೊತ್ತದ, ಬಹುಶಃ 600 ಮೇಲೆ ಹಳ್ಳಿ ಅಲ್ಲ? ಹೌದು, 650 ಮೇಲೆ 50 ಹಳ್ಳಿ, 10 ಹಳ್ಳಿ ತಿರುಗಾಡೋದು ಕಠಿಣ ಆಗ್ತದೆ. ನೀವಲ್ಲ, ಯಾರಿಗಾದ್ರು ಎಲ್ಲ ತಿರುಗಾಡಿದ್ರಿ. ಮತ್ತು ಚುನಾವಣಾ ಪ್ರಚಾರ ಕಾರ್ಯ ಹೆಂಗೆ ನಡೆದಿದೆ ವೀಕ್ಷಕರಿಗೆ? ಚುನಾವಣೆ ಪ್ರಚಾರ ಕಾರ್ಯ ಭಾಳ ಒಳ್ಳೆಯ ರೀತಿಯಿಂದ ನಡೆದು. ಮೊದಲನೇದಾಗಿ ನಾವು ಅಭ್ಯರ್ಥಿ ನಾಮಿನೇಷನ್ ತುಂಬಿದ ದಿವಸ ಎಲ್ಲ ಗ್ರಾಮದಿಂದ ಕರೆದು ಒಂದು ಸಭೆಯನ್ನು ಯಡಿಯೂರಪ್ಪಾಜಿಯವರ ನೇತೃತ್ವದಲ್ಲಿ ಮತ್ತು ಈಶ್ವರಪ್ಪಾಜಿ ಮತ್ತು ಜಗದೀಶ್ ಶೆಟ್ಟರ್ ಮತ್ತು ಇರ್ತಕ್ಕಂಥ ಎಲ್ಲ ಶಾಸಕರು, ನಮ್ಮ ಭಾಗದ ಶಾಸಕರು ಇರ್ಬೋದು ಅಥವಾ ಕಾಂಟೆಸ್ಟ್ ಮಾಡಿದವರು ಕ್ಯಾಂಡಿಡೇಟ್ಸ್ ಇರ್ಬೋದು, ಎಲ್ಲ ಮುಖಂಡರು ಸೇರಿ ಒಂದು ಸಭೆ ಮಾಡಿದೆವು. ಅದರ ನಂತರ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ಗೆ ಹೋಗಿ ಒಂದೊಂದು ಸಭಾ ಮಾಡಿದೆವು. ಅದರ ನಂಬರ್ ಈಗ ZPಗಾಗಲಿ ಅಥವಾ ಎಷ್ಟು ಸಾಧ್ಯವಾದಷ್ಟು ಊರಿಗೆ ಹೋಗಿ ನಾವು ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಊರಿಗೇನು ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ. ಅದಕ್ಕೆ ನಮ್ಮ ಪರವಾಗಿ ಅಲ್ಲಿಯ ಭಾಗದ ಶಾಸಕರು ಇರ್ಬೋದು, ಅಲ್ಲಿಯ ಭಾಗದ ಜಿಲ್ಲಾ ಪಂಚಾಯತ್ ಮೆಂಬರು ಎಲ್ಲರೂ ಮಾಡ್ತಾಯಿದ್ದಾರೆ ಚರ್ಚೆ. ರೈತ ವಿಶೇಷವಾಗಿ ಮಹಿಳಾ ಮತದಾರ ನಿಮ್ಗೆ ಏನು ಹೇಳಿಕತ್ತಾರೆ? ಏನು ಕೇಳಿಕತ್ತಾರೆ? ಮಹಿಳಾ ಮತದಾರ ಏನು ಕೇಳಿಕತ್ತದ? ಇಲ್ಲ, ಜನನೂ ಕೇಳ್ತಿರೋದು ನೋಡ್ರಿ. ನಾವೀಗ ಸಹಕಾರಿ ರಂಗದಿಂದ ಕೆಲಸ ಮಾಡಿದ್ದು ಗೊತ್ತದ. ನಿಪಾನಿ ಭಾಗದಲ್ಲಿ ನಮ್ಮ ಶ್ರೀಮತಿಯವರು ಶಾಸಕರಾದ ಅಲ್ಲಿಯೂ ಕೆಲಸ ಮಾಡಿದ್ದು ಗೊತ್ತದ. ಜನರು ಭಾಳಷ್ಟು ಆಸೆಯನ್ನು ಇಟ್ಟಿದ್ದಾರೆ ನಮ್ಮ ಮೇಲೆ. ಯಾಕಂದ್ರೆ ಹೇಳ್ದಂಗೆ ಮಾಡ್ತಾರಪ್ಪ, ಸುಳ್ಳೇನು ಹೇಳೋದಿಲ್ಲ ಅವ್ರ ಗತ್ಲಿ. ನಮ್ಮ ವಿರೋಧದವ್ರು ಏನು ಸುಳ್ಳು ಹೇಳ್ಕೊತ ಹೊಂಟಿದ್ದಾರೆ. ಹೋದೀಗ ವಿಧಾನಸಭೆ ಎಲೆಕ್ಷನ್ದಲ್ಲಿ
ಹೆಣ್ಮಕ್ಳಿಗೆ ಎಲ್ಲ ಚೆಕ್ ಕೊಟ್ಟರು, ಅನುದಾನ ಕೊಟ್ಟರು, ಅವೆಲ್ಲ ರಿಕವರಿ ಆಗೋದು, ಚೆಕ್ ಕಲೆಕ್ಷನ್ ಆಗಿಲ್ಲ. ಈ ಪ್ರಕಾರ ನಾವೇನು ಮಾಡೋಕ್ಕೋಗಿಲ್ಲ. ಏನು ಹೇಳೋಕೆ ನೇರವಾಗಿ ಹೇಳ್ತೀವಿ, ಎಷ್ಟಾದ್ರೆ ಆಗ್ತದೆ ಹೇಳ್ತೀವಿ, ಇಲ್ಲಾದ್ರೆ ಇಲ್ಲ ಅಂತ ಹೇಳ್ಕೊತೀವಿ. ಆದ ಕಾರಣ ನಮ್ಗೆ ನಂಬುತ್ತಾರೆ ಜನ, ನಮಗೆ ಭಾಳಷ್ಟು ಒಂದು ಪ್ರತಿಕ್ರಿಯೆ ಒಳ್ಳೆಯ ದೃಷ್ಟಿಯಿಂದ. ಇನ್ನು ರೈತರು ನಿಮ್ಗೆ ಹೇಳ್ತಿರ್ಬೇಕಲ್ಲ, ಕಬ್ಬಿನ ಸಮಸ್ಯೆ, ನೀರಿನ ಸಮಸ್ಯೆ ಭಾಳ ಅದ, ನಿಮಗೂ ಗೊತ್ತದ. ಒಮ್ಮೆ ಹೊಳಿ ಒಣಗಿದವ್ರಿಗೂ ಒಂದು ಸಮಸ್ಯೆ ಅದ, ಮತ್ತು ಹೊಳಿ ಒಣಗಿದ ಮಡ್ಡಿ ಊರುಗಳಿಗೂ ಸಮಸ್ಯೆ, ಅಲ್ಲಂತೂ ನೀರೇ ಗೊತ್ತಿಲ್ಲ. ಇದ್ರ ಸಲುವಾಗಿ ಜನ ಹೇಳ್ತಿರ್ಬೇಕಲ್ಲ. ಈಗ ಜನ ಹೇಳೋಕ್ಕಿಂತ ಮೊದಲು ನಾವು ಅದರಲ್ಲಿ ಆಸಕ್ತಿ ವಹಿಸ್ತೀವಿ. ಯಾಕಂದ್ರೆ ಈಗ ಸುಮಾರು ನಮ್ಮಲ್ಲೇ 5 ನದಿಗಳು ಹರಿದಾವ ಇಲ್ಲಿ ಈ ಒಂದು ನಮ್ಮ ಇದರಲ್ಲಿ. ಆದ ಕಾರಣ ನಾವು ಅಲ್ಲಿ ಎಲ್ಲರ ದೃಷ್ಟಿಲೇ ಈಗ ಎಲ್ಲೆಲ್ಲಿ ನೀರಾವರಿ ಮಾಡಬೇಕು. ಮೊದಲನೇದಾಗಿ ನೀರಾವರಿ ಇದ್ದು ಜಮೀನುಗಳು ಸವಳಾಗಿದೆ ಅಂತ ಅದನ್ನು ಜವಳ ಮಾಡೋ ನೀರು ಹೆಚ್ಚಾಗಿ ಅದನ್ನು ಮತ್ತೆ ನಾವು ರೀಪ್ರೊಸೆಸ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಒಂದು ಟೆಕ್ನಾಲಜಿ ಬಂದದ. ಅದನ್ನು ನಾವು ಮಾಡಿಕೊಡ್ಬೇಕಂದ್ರೆ ಈಗ ಜಮೀನ ಕಳ್ಕೊಂಡಾಗ ಆಗ್ಯದ ಅವ್ರಿಗೆ. ನೀರಾವರಿ ಮಾಡಿದ ನಂತರ ಅದು ಸವಳ ಆದ ನಂತರ ಅದು ಪೂರ್ತಿ ಜವಳು ಮಾಡಿದ ನಂತರ ಮತ್ತೆ ರೀಚಾರ್ಜ್ ಅಂದ್ರೆ ಮತ್ತೆ ಅವ್ರಿಗೆ ಜಮೀನು ಸಿಕ್ಕಂಗೆ ಆಗ್ತದೆ. ಆ ಪ್ರಕಾರ ಎರಡೂ ಯೋಜನೆ ಮಾಡಬೇಕಾಗ್ತದೆ. ಮತ್ತು ಆ ಯೋಜನೆಗಳು ಮಾಡ್ತೀವಿ ನಾವು. ನಾ ಭಾಳ ಕಡೆ ತಿರುಗಾಡಿದ ಸವಳ ಇದ್ದಲ್ಲಿ ಜುಗಳ ಕಡೆ ನಾವು ಹೋಗಿ ಬಂದನು. ಯಾಕಂದ್ರೆ ಕಾಡಾದ ಸ್ವಂತ ನೋಡ್ರಿ ಇದ್ದಂಥವ್ರು ಸ್ವಂತ ಮಾಡ್ಕೊಳ್ಬೋದು. ಅದೇನು ಪದ್ಧತಿ ಐತಿ, ಯಾರಾದ್ರೂ ಮಾಡ್ಕೋತಾರೆ. ಖರೆ ಸರ್ಕಾರದಿಂದ ಮಾಡಿಕೊಡುವಂಥ ಕೆಲಸ ಯಾರಿಗೆ ಆಗುದಿಲ್ಲ ಅವ್ರಿಗೆ ಮಾಡಿಕೊಡ್ಬೇಕು. ಮಾಡ್ರಿ, ಮಾಡಲೇಬೇಕಾದ ಎಲ್ಲ ಆಗಿಲ್ಲ. ಅದು ಸವಳ ಯಾಕೆ ಆಗ್ತದೆ ಅಂದ್ರೆ ರೈತರ ನಿರ್ಲಕ್ಷ್ಯ ಆಗ್ತದೆ. ಜಾಗೃತಿ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಏನು ಜಾಗೃತಿ ಅಲ್ಲಲ್ಲ, ಜಾಗೃತಿ ನಾವು ಮಾಡ್ತಾ ಇದ್ದೀವಿ. ಜಾಗೃತಿ ಜನರು ಕೂಡ ಈಗ ಸದ್ಯ ಏನದು ಸರ್ಕಲ್ ಅಂತೀವ್ರಲ್ಲ ನಾವು, ಈಗೆಲ್ಲ ಕೆಟ್ಟ ನಂತರ ಬುದ್ಧಿ ಹೋಯ್ತು. ಈಗ ಬುದ್ಧಿ ಬಂದು ಡ್ರಿಪ್ ಇರಿಗೇಷನ್ ಮಾಡ್ತಾರೆ, ಆಮೇಲೆ ನಮ್ಮ ಇದು ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದು. ಈ ಪ್ರಕಾರವಾಗಿ ಬೇರೆ ಬೇರೆ ಪದ್ಧತಿ ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನು ಮುಂದೇನು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಮನೆಗೇನು ಮಲ್ಕಿಲ್ಲ ನೀರು ಬಿಟ್ಟು ಅಂತೀರಿ. ಇಲ್ಲ ಈಗ ಒಳ್ಳೆ ಈಗ ಟೆಕ್ನಾಲಜಿ ಬಂದ ಮತ್ತು ಆಟೋಮೇಷನ್ ಕೂಡ ಬಂದದ. ಡ್ರಿಪ್ನಲ್ಲಿ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಎಲ್ಲ ಕಡೆ ಜನರಿಗೆ ಬೇಕಾದ ಜನರಿಂದ ಬಂದಂಥ ದಿನಾನು ಮಾತಾಡ್ತಿರೋ, ಒಕ್ಕಟ್ಟಿ ಕುತ್ತಲೆ ಮಾತಾಡ್ತಿರೋ, ಎಲ್ಲ ಕಡೆ ಮಾತಾಡುವಂಥ ಒಂದು ಪ್ರಶ್ನೆ. ಒಂದು ಕಡೆ ಪ್ರಕಾಶ್ ಹುಕ್ಕೇರಿಯವರ ಅಭಿವೃದ್ಧಿ ಕೆಲಸ, ಕಾಂಗ್ರೆಸ್ ಅವರು ಮಾತ ಚಾಣಾಕ್ಷ ಬುದ್ಧಿ, ರಾಜಕೀಯ ಬುದ್ಧಿ, ಚಾಣಕ್ಯ ನೀತಿ, ಆಮೇಲೆ ಎಲ್ಲ ವ್ಯಾಪ್ತಿಯಲ್ಲಿ ಅಂದರೆ ಎಲ್ಲೆಲ್ಲಿ ಹಳ್ಳಿ ಕಡೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೋ, ಅವರ ಅಭಿಮಾನಿಗಳು ಇದ್ದಾರೆ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಲೋಕಸಭೆ ನಿಮಗೆ ಒಂದು ಕಡೆ ಸಹಕಾರಿ ರಂಗ ಬೆಂಬಲ, ಒಂದು ಕಡೆ ಮೋದಿ ಹವಾ. ಇದರ ಮಧ್ಯೆ ನೆಕ್ ಟು ನೆಕ್ ಅಂತ ಅನಿಸ್ತದೆ ನಿಮ್ಗೆ? ಇಲ್ಲ, ನೆಕ್ ಟು ನೆಕ್ ಅಂತೂ ಅಜ್ಜಬಾತ್ ಅನಿಸ್ತದಲ್ಲ. ಇದು ಮೋದಿ ಹವಾ ಅಂತೂ ಇದ್ದೇ ಐತೆ ನಮ್ಮಲ್ಲಿ. ಬಹಳಷ್ಟು ಪ್ಲಸ್ ಆಗೋದು. 50% ಇಲ್ಲ, ಮೋದಿ ಹವಾ ಫಸ್ಟ್ ಪ್ಲಸ್ ಅದು, ಆಮೇಲೆ ನಮ್ಮದು, ಆಮೇಲೆ ಸಹಕಾರ ಎಲ್ಲ ನಂತರ ಬರ್ತಾವೆ. ಮೋದಿ ಹವಾ ಫಸ್ಟ್ ಬರ್ತದೆ. ಈಗ ಸದ್ಯ ಬರೋದು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿ ಹವಾ ಫಸ್ಟ್ ಬರ್ತದೆ. ಆಮೇಲೆ ನಮ್ಮ ಕೆಲಸ ಚುನಾವಣೆಯಲ್ಲಿ ನಾವು ಕೂಡ ಸಹಕಾರ ರಂಗದಿಂದ ಇರ್ಕೊಂಡು ಕೆಲಸ ಕಾರ್ಯಗಳು ಮಾಡಿದೆವು. ಅವ್ರೇನು ಹೇಳ್ತಾ ಇದ್ದಾರೋ ಏನು ನೀವು ಅಭಿವೃದ್ಧಿ ಇದೆ ಅಂದ್ರಿ, ಅದು ಎಲ್ಲಿ ಆಗ್ಯದ ತೋರಿಸ್ಕೊಡಿರುತ್ತೆ. ಅಕೌಂಟ್ ಕೊಡ್ಬೋದು ಅವರು, ಆದರೆ ಚಿಕ್ಕೋಡಿ ಸದಲಕ ಕ್ಷೇತ್ರದಲ್ಲಿ ಅದು ಕೂಡ ನಿಷ್ಕ್ರಿಯ ದರ್ಜೆ. ಈಗೇನೋ ಒಂದು ನಾವು ಕಳಪೆ ಮಟ್ಟದ ಕೆಲಸ ಆರೋಪ ಮಾಡಿದರು. ನೀವು ಸುಮ್ಮನೆ ಈಗ ಅವರು ಸ್ಪೀಡ್ ಅವ್ರದ್ದು ಹೆಚ್ಚಾಗಡೆ ನೀವು ಒಂದು ಏನಾದರೂ ಆಪಾದನೆ ಮಾಡಿ ಜನರನ್ನು ದಿಕ್ಕಿ ತಪ್ಪಿಸ್ತೀರಿ ಅಂತ ಏನು ಕಾರಣ? ಅಲ್ಲ, ನಾವು ಹೇಳೋ ಜನರಿಗೆ ನಾವು ಯಾಕೆ ಜನರಿಗೆ ಹೇಳ್ಬೇಕ್ರಿ? ನಾವು ಯಾಕೆ ಜನರಿಗೆ ಹೇಳ್ಬೇಕಂತ ಜನರು ತಿಳ್ಕೊಂಡಾರ. ಜನರು ನಮ್ಗೆ ಹೇಳ್ತಾ ಇದ್ದಾರೆ ಕಳಪೆ ಮಟ್ಟದ. ನಾವೇನು ದಿನ ಹಿಡಿದು ಕೂಡಲೇ ಅವ್ರು ಏನು ಮಾಡಿದಾರೆ ವಿರೋಧ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಹೇಳ್ತಾ ಇದ್ದೀವಿ, ವಿರೋಧ ಕೂಡ ಮಾಡ್ತಾ ಇದ್ದೀವಿ. ಅವ್ರು ಅಂತಿದ್ದಾರೆ ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡ್ತಾರಪ್ಪ ಅನ್ನೋದು ಹಂಗೆ ಹೊಂಟಿದ್ದಾರೆ, ತಪ್ಪು ಮಾಡ್ಕೋತ ಹೊಂಟಿಬಿಟ್ಟಿದ್ದಾರೆ. ಅದು ಒಂದು ದಿವಸ ತೊಂದರೆ ಆಗೋದೈತೆ. ಇನ್ನು BJP ತಮಗೆ ಸ್ವಲ್ಪ ಸಿಟ್ಟು ಬಂದರೂ ಪರವಾಗಿಲ್ಲ. BJP ಪಕ್ಷದಲ್ಲಿ ಟಿಕೆಟಿನ ಗೊಂದಲ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಲಕ್ಷಣ ಇದೆ ಅಂತ ಜನ ಹೇಳಿದರು. ಇಲ್ಲಿ ಜನ ಹೇಳ್ತಾ ಇಲ್ಲ, ಇದು ಬರೇ ಅಪೋಸಿಷನ್ದವ್ರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನೂ ಗೊಂದಲಿಲ್ಲ. ಎಲ್ಲರೂ ಟಿಕೆಟ್ ಕೇಳಿದವ್ರು. 5 ಜನ ಟಿಕೆಟ್ ಕೇಳಿದ್ದೇವೆ ನಾವು. ಹೋದ ಸಲ ನಾನು ಕೂಡ ಕೇಳಿದ್ದೆ, ನನಗೂ ಸಿಗಲಾರ್ದ ನಾವು ಎಲ್ಲರೂ ಕೆಲಸ ಮಾಡಿದೆವು. ಈ ಸಲ ಕೂಡ ಉಮೇಶ್ ಕತ್ತಿಯವರು ಇರ್ಬೋದು, ರಮೇಶ್ ಕತ್ತಿಯವರು 100% ಮಾಡ್ತಾರೆ. ಈಗ ಮತ್ತೆ ಅಲ್ಲೇ ಅವ್ರ ಕ್ಷೇತ್ರಕ್ಕೆ ತಿರುಗಾಡೋದು ಅವರ ಮಾಡೋದಾರಲ್ಲ ಮುಂದೆತ್ತಿಗೆ. ಈಗ ಇದು ಅಪೋಸಿಷನ್ದವ್ರಿಗೆ ಏನಾರು ಒಂದು ಪಾಯಿಂಟ್ ಬೇಕಂತ ಹೇಳ್ತಾರೆ. ಆದರೆ ನೀವು ಅವ್ರಿಗೆ ಕೇಳ್ಬೋದು, ಅವ್ರ ಪಕ್ಷದವರು 8 ಜನ ಅವ್ರಿಗೆ ಮಾಡ್ತಾ ಇದ್ದಾರೆ ಹೇಳಿ. ಈಗ ತುದಿಗಾಲ ಮೇಲೆ ಇದ್ದಾರೆ, ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ. ಬಿಜೆಪಿ ಅವರು ಕಾಂಗ್ರೆಸ್ ಇಲ್ಲ ತಪ್ಪು ಬಿಜೆಪಿದವ್ರು ಯಾರು ಕಾಂಗ್ರೆಸ್ ಕಡೆ ಹೊಟ್ಟಿಲ್ಲ. ಎಲ್ಲ ಒಳ ರಾಜಕಾರಣ ಇಲ್ಲ ಏನೂ ಇಲ್ಲ. ಏನು ಇದ್ರಿ ಈಗ ಸದ್ಯ ಇಷ್ಟು ಮೀಡಿಯಾ ಫಾಸ್ಟ್ ಆಗ್ಯದ, ಮತ್ತು ಸೋಷಿಯಲ್ ಮೀಡಿಯಾ ಒಳ ಮೀಡಿಯಾ ಯಾರಿಗೂ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಏನೋ ಇಲ್ಲಿ ಮಾಡ್ತಿದ್ದೀವಿ, ಒಂದು ಮಿನಿಟಾಗಿ ಎಲ್ಲರಿಗೂ ಗೊತ್ತಾಗ್ತದೆ. ಯಾರು ಟಿಕೆಟ್ ಗೊಂದಲ ಮುಗಿದದ 100% ಮುಗಿದದ. ಅದ್ರಾಗ ಏನು ಒಟ್ಟು ಸ್ವಲ್ಪ
ಕಿಂಚಿತ್ ಅದ್ರಾಗ ಏನಿದೆ. ನಿಮ್ಮ ಸಹಕಾರಿ ರಂಗದ ಸೇವೆ ಮತ್ತು ಪತ್ನಿ ಶಶಿಕಲಾ ಜೊಲ್ಲೆಯವರು ಶಾಸಕಿಯಾಗಿ ನಿಪ್ಪಾಣಿಯಲ್ಲಿ ಮಾಡಿದಂಥ ಕೆಲಸ ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು? ಅದು ಕೂಡ ಸ್ವಲ್ಪ ಮಟ್ಟಿಗೆ ಪ್ಲಸ್. ಯಾಕಂದ್ರೆ ಅದು ನಾವು ಅಧಿಕಾರದಾಗ ಇದ್ದಿದ್ದಿಲ್ಲ. ಅದು ಅಧಿಕಾರದಾಗ ಬಂದರೆ ಏನು ಮಾಡೋದು ಅನ್ನೋದು ನಾವು ನಿಪ್ಪಾಣಿ ಭಾಗದಾಗ ಮಾಡಿ ತೋರಿಸಿದೆವು. ಇವರ ಸಂಸದರು ಶಾಸಕರು ಸುಮಾರು 7 ಪೀಳಿಗೆ ಐತದಾರು. ಇವ್ರು ಏನು 30 ವರ್ಷ ಮಾಡಿದ್ರೆ ಬರೀ 5 ವರ್ಷದಲ್ಲಿ ನಾವು ಕೆಲಸ ಮಾಡಿ ತೋರಿಸಿ. ನಾನು ಸಂಗ್ರಹಿಸಿದ ಸರ್ಕಾರದಿಂದ ಬರೀ ನೋಡ್ರಿ ರೋಡು ಗಟ್ಟರ ಮಾಡಿದ್ರೆ ಆಗೋದಿಲ್ಲ. ಜನರಿಗೆ ಏನೇನು ಕೆಲಸ ಬೇಕು ಅದನ್ನು ಮುಟ್ಟಿಸ್ಬೇಕಾಗ್ತದೆ. ನಿರುದ್ಯೋಗದ ಉದ್ಯೋಗ ಕೊಡಿಸುವಂಥದ್ದು ಎಲ್ಲಿ ಮಾಡಿದ್ದಾರೆ ಹೇಳ್ರಿ ಅವ್ರು, ಇನ್ನೂವರೆಗೆ ಮಾಡ್ಬೋದಿತ್ತು ಸಾಕಷ್ಟು. ಆದರೆ ಸರ್ಕಾರದಿಂದ ಯಾವ್ಯಾವ ಸ್ಕೀಮ್ ಎಷ್ಟು ತಂದರು, ಬರೀ ಅವ್ರಿಗೆ ಲಾಭ ಆಗುವಂಥದ್ದು ತಂದಾರೆ, ಅದು ಜನರಿಗೆ ಲಾಭ ಆಗುವಂಥದ್ದು ಏನೂ ತಂದಿಲ್ಲ. ಅಂಥವೆಲ್ಲ ಕೆಲಸ ಕಾರ್ಯಗಳು ನಾವು ಮಾಡ್ತೀವಿ ಅಂತ ವಿಶ್ವಾಸ ಅದು ಜನರಿಗೆ ಕೂಡ. ಚುನಾವಣೆಯಲ್ಲಿ ನೀವು ಅಂದರು ಇನ್ನೊಂದು ಮಾತು ಬರ್ತದೆ, MP ಗೆ ನಿಜವಾಗಿ ನೋಡ್ರಿ 5 ಕೋಟಿ ಇರ್ತದೆ. ಹೇಳಿದಷ್ಟು MLA ನಿಮ್ಮ ಪತ್ನಿ ಮಾಡಿದಷ್ಟು ಕೆಲಸ ನೀವು ಮಾಡೋದು ಕಠಿಣ, ಆದರೆ ನೀವು ಮಾಡೋದು ಹೆಂಗೆ ಸಾಧ್ಯದ? ಯಾಕಂದ್ರೆ 5 ಕೋಟಿ ಫಂಡ್ ಇದೆ. ಒಂದು ಫಂಡ್ ಎಲ್ಲದ ಕಡೆ ಅಷ್ಟೇ ಇರ್ತದೆ. ಅಲ್ಲಿ 5 ಕೋಟಿ ಅದ, ಇಲ್ಲಿ ಕೂಡ ಶಾಸಕರಿಗೆ 2 ಕೋಟಿ ಅದ. ಬೇರೆ ಡಿಪಾರ್ಟ್ಮೆಂಟು ಅಲ್ಲ ಅಧಿಕಾರ ಅಲ್ಲಿ ಕೂಡ ಐತಿ. ಇಲ್ಲತ್ ಯಾರು ಹೇಳಿ ನೀವು, ಇವ್ರು ತಂದಿಲ್ಲನ್ನ ಇಲ್ಲತ್ ಹೇಳಕದಾರ ಇವ್ರು ಹಿಂದಿನವ್ರು. ಈಗಿನ ಸಂಸದರು ಇವ್ರು ಏನೋ ಹೋಗಿ ಅಲ್ಲಿ ಬಹುತೇಕ ನನಗೆ ಅನಿಸಿದಾಗ ಅಗದಿ ಕಮ್ಮಿತ್ ಅದು 700 ಕೋಟಿ ಎಲ್ಲ ಕರ್ನಾಟಕ ರಾಜ್ಯದ್ದೇ ಐತೆ. ಅದು ಅಲ್ಲಿದೇನು ತಂದಿಲ್ಲ. ಅದು ಅಲ್ಲಿ ಜನರಲ್ ಆಗಿ ಬಂದು ಹೇಳ್ತಾರೆ ನಮ್ಮದು ಅಂತೇಳಿ ಅವ್ರು. ಅದು ಮತ್ತು 700 ಕೋಟಿದಾಗ ನೀವು ತೆಗೆದು ನೋಡ್ರಿ ಎಲ್ಲ ಚಿಕ್ಕೋಡಿ ಸದಲಗ ಕ್ಷೇತ್ರಕ್ಕೆ ಐತಿ. ಹಾಗಾದ್ರೆ ಬೇಕಾದ್ರೆ ಕೇಳಿ ಇಲ್ಲೇ ಇದ್ದವ್ರಿಗೆಲ್ಲ ಹುಕ್ಕೇರಿಗೆ ಎಷ್ಟು ಬಂದದ ಕೇಳ್ಬೋದು. ಹಾಗಾದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಆಯ್ಕೆ ಆದ ನಂತರ, ಯಾಕಂದರೆ ಯಾವುದೇ ಒಂದು ಫೀಲ್ಡ್ದಾಗ ಉದ್ದೇಶ ಮತ್ತು ಗುರಿ ಬೇಕು. ನಿಮ್ಮ ವಿಷನ್ MP ಆದ ನಂತರ ಏನು ಇಟ್ಕೊಂಡಿದ್ದೀರಿ? ನಾವು MP ಆದ ನಂತರ ನೋಡ್ರಿ, ಈಗಾಗಲೇ ನಾನು ಎಲ್ಲರೂ ಹೇಳ್ತಾ ಇದ್ದೇನೆ, ನೇರವಾಗಿ ಸ್ಕೀಮ್ ಅಂತೂ ಬಂದೇ ಬರ್ತಾವೆ. ಅದು ಇಲ್ಲಾದರೂ ಕೂಡ ಇದು ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಏನಂತೀವಿ, ಇಂಥವೆಲ್ಲ ನಾವು ಯೋಜನೆಗಳು ತರಬೇಕಾಗ್ತದೆ. ಯಾವುದೇ ಇಂಡಸ್ಟ್ರಿಯಲೈಸೇಷನ್ ಮಾಡಬೇಕಾಗ್ತದೆ. ಅಂದರೆ ಜನರಿಗೆ ಉದ್ಯೋಗ ಅವಕಾಶ ಸಿಗುವಂಥದ್ದು ಇರ್ಬೋದು, ಅಥವಾ ಸೌಳು ಜೋಳು ಮಾಡೋದನ್ನ ಹೇಳಿದೆ ಅದನ್ನು. ಆಮೇಲೆ ನಮ್ಮಲ್ಲಿ 2 ದೊಡ್ಡ ಲಿಫ್ಟ್ ನಮ್ಮ ಯಾತ್ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಾವೆ. ಈ ಕರಗಾವ್ ಯಾತ್ ನೀರಾವರಿ ಇರ್ಬೋದು, ಮಹಾಲಕ್ಷ್ಮಿ ಯಾತ್ ನೀರಾವರಿ ಮಾಡೋ ಸಾಧ್ಯದ 100% ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಮಾಡ್ಬೋದು ಅಂತ ನಮ್ಗೆ ಅನಿಸ್ತದೆ. ಮತ್ತು ಚಿಕ್ಕೋಡಿ ಜಿಲ್ಲೆಯಾಗ ಮಾಡುವಂಥ ಅದನ್ನು ಕೂಡ ಪ್ರಯತ್ನ ಮಾಡ್ತೀವಿ ನಾವು. ಅದು ರಾಜಕೀಯ ಅಲ್ಲ, ಅವ್ರು ಅಂತಿರ್ಬೋದು. ಯಾಕೆ ದಿವಸ ಕೂಡ ಪ್ರಯತ್ನ ಮಾಡಿದ್ದೀವಿ ನಾವು. ಯಾವಾಗ ಹೋರಾಟ ಮಾಡಿದಾರೆ ಅವ್ರ ಜೊತೆಗಿದ್ದೀವಿ ನಾವು. ನಮ್ಗೆ ನಡೆದಿಲ್ಲ ಅಲ್ಲಿ ಗೌರ್ಮೆಂಟ್ ಅವ್ರದ್ದು ಅದು ಈಗ 10 ವರ್ಷ ಆಯ್ತಾ. ಅವ್ರು ಮಾಡ್ಬೋದಿತ್ತು, ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಇತ್ತು, ಮಾಡಲಿಲ್ಲ. ನಮ್ಮ ಸರ್ಕಾರ ಇಲ್ಲ, ಸರ್ಕಾರ ನಮ್ಗೆ ಬಂದ್ರೆ ನಾವು ಇಮಿಡಿಯೇಟ್ ಮಾಡ್ತೀವಿ ನಾವು. ಮತ್ತು ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಜೊತೆಗೆ ಯಾವಾಗಲೂ ಇದ್ದೇವೆ ನಾವು. ಇನ್ನು ಯಾವುದೇ ಮ್ಯಾಚ್ ಗೆಲ್ಲಬೇಕಾದ್ರೆ, ಇಲೆಕ್ಷನ್ ಗೆಲ್ಲಬೇಕಾದ್ರೆ, ಯಾವುದೇ ದೊಡ್ಡ ಬಿಸ್ನೆಸ್ ಸಕ್ಸಸ್ ಆಗಬೇಕಾದ್ರೆ ಪ್ಲ್ಯಾನ್ A ಆ್ಯಂಡ್ ಪ್ಲ್ಯಾನ್ B ಬೇಕಾಗ್ತದೆ. ನಿಮ್ಮ ಪ್ಲ್ಯಾನ್ ಏನಿದೆ? A ಆ್ಯಂಡ್ B ಇದೆ. ಪ್ಲ್ಯಾನ್ A B C D ಭಾಳಷ್ಟು ಅದಾವೆ. ಅದನ್ನು ಓಪನ್ ಆಗಿ ಹೇಳಿಕ್ಕೆ ಬರೋದು. ಅದನ್ನು ಮಾಡಿ ತೋರಿಸ್ತೀವಿ. 23 ಮೇಕ್ ನೀವು ನೋಡಿ ಹೇಳ್ತೇನೆ, ಆ ದಿವಸ ಹೇಳ್ತೇನೆ. ಕೊನೆಯದಾಗಿ ನಾನು ಹೇಳ್ತೀನಿ, ಸಂಕ್ಷಿಪ್ತದಲ್ಲಿ ಜನರಿಗೆ ಏನು ಮನವಿ ಮಾಡ್ಕೊತೀನಿ? ಜನರಿಗೆ ನೋಡ್ರಿ, ಅಲ್ಲ ನಮ್ಮ ಹಿಂದೆ ಮಾಡಿದಂಥ ಕೆಲಸ, ನಾವು ಈಗ ಮಾಡಿದಂಥ ಕೆಲಸ, ಯಾವುದೇ ಕೆಲಸ ಮಾಡೋದಾದ್ರೂ ಸ್ಪಷ್ಟವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಆದ ಕಾರಣ ಮುಂದಿನ ದಿನಮಾಲಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನಾನು ನೇರವಾಗಿ ಬರುವಂಥ ಕೇಂದ್ರ ಸರ್ಕಾರ ಕೆಲಸಗಳಿರ್ಬೋದು, ಅಥವಾ ನಾನು ವಿಶೇಷವಾಗಿ ಪ್ರಯತ್ನಪಟ್ಟು ತರುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಹೋಟ್ ಮಾಡಿ ನೀವು 5 ವರ್ಷ ನನಗೆ ಜನಸೇವೆ ಮಾಡಲು ನೀವೆಲ್ಲರೂ ಸಹಕಾರ ಮಾಡ್ರಿ ಅಂತ ನಾನು ತಮ್ಮಲ್ಲಿ ಕೇಳ್ಬೋದು. ಅಣ್ಣಾ ಸಾಹೇಬ್ ಜೊಲ್ಲೆ ರಾತ್ರಿ ಹೊತ್ತಿನಲ್ಲಿ ಭಾಳ ಪ್ರಚಾರದ ಅಬ್ಬರದಲ್ಲಿ, ಯಾಕಂದರೆ ಇಲೆಕ್ಷನ್ ಅಂದರೆ ಯಾಕಂದ್ರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಟೆನ್ಷನ್ ನನಗೆ ಗೊತ್ತದೆ. ಆದರೆ ಇಂಥ ದೊಡ್ಡ ಕಾರ್ಯಕ್ರಮದಲ್ಲೂ ಸಹಿತ ನಮ್ಮೊಟ್ಟಿಗೆ ಪ್ರೀತಿಯಿಂದ ಮಾಡಿದ್ರಿ. ಜೊತೆಗೆ ನಿಮ್ಮ ವಿಷನ್ ಹೇಳಿದ್ರಿ, ನಾನು ಮಾಡಿ ತೋರಿಸ್ತೀನಿ, ಮಾಡ್ತೀನಿ, ಆಮೇಲೆ ನಾವು ಮುಂದಿನ ಇಲೆಕ್ಷನ್ದಲ್ಲಿ ಬರ್ತೀನಿ. ಈ ಸಲ ಗೆದ್ದ ಮೇಲೆ ಮುಂದಿನ ಇಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಿ. ಸರ್, ನಿಮಗೆ ನಮ್ಮ ಚಾನಲ್ ವತಿಯಿಂದ ನಿಮಗೆ ವಂದನೆಗಳು, ಜೊತೆಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.